ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಹೊಸ ವರ್ಷ 2026ರಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಆದಾಯ ವ್ಯಯವಾಗಿರಬಹುದು, ಗ್ರಹ ಸಂಚಾರ ಫಲಗಳಾಗಿರಬಹುದು. ನಾವು ಇಂದಿನ ವಿಡಿಯೋಗಳಲ್ಲೇ ಹೇಳಿದ್ದೇವೆ. ಈಗ ಈ ದ್ವಾದಶ ರಾಶಿಗಳಲ್ಲಿ ಬರುವಂತಹ ಪ್ರಮುಖ ನಕ್ಷತ್ರಗಳ ಗುಣ ಸ್ವಭಾವವು ಯಾವ ರೀತಿ ಇರುತ್ತೆ, ಅವರಿಗೆ ಈ 2026ನೇ ವರ್ಷ ಯಾವ ರೀತಿ ಅನುಕೂಲವಾಗಿರುತ್ತೆ, ಈ ನಕ್ಷತ್ರಗಳಲ್ಲಿ ಪ್ರಮುಖ ನಕ್ಷತ್ರಗಳು ತುಂಬ ಕಷ್ಟಗಳನ್ನು ಪಡೆಯುವಂತಹ ನಕ್ಷತ್ರಗಳಿಗೆ ಅಟ್ಲೀಸ್ಟ್ ಈ ವರ್ಷ ಏನಾದರೂ ಸ್ವಲ್ಪ ಅನುಕೂಲವಿದೆಯಾ ಅನ್ನುವಂತಹ ಒಂದು ನಕ್ಷತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಹೈಪ್ ಅನ್ನುವಂತಹ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಮಾಡಿ. ತುಂಬ ಜನಕ್ಕೆ ರೀಚ್ ಆಗುತ್ತೆ, ನಿಮ್ಮ ಪ್ರೋತ್ಸಾಹವು ನಮಗೆ ಸಿಗುತ್ತೆ ಅಂತ ಕೇಳ್ಕೊಳ್ತಾ, ಈ ದಿನ ಮುಖ್ಯವಾಗಿ ಪ್ರಮುಖವಾಗಿರುವಂತಹ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು, ಸಮಸ್ಯೆಗಳನ್ನು, ಆತಂಕಗಳನ್ನು ಎದುರಿಸುವಂತಹ ಪುನರ್ವಸು ನಕ್ಷತ್ರ ಜಾತಕರ ಗುಣಗಣಗಳಾಗಿರಬಹುದು. ಅವರ ಜೀವನದಲ್ಲಿ 2026 ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪುನರ್ವಸು ನಕ್ಷತ್ರ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣ ಪರಮಾತ್ಮನದ್ದು, ಆರದ್ರ ನಕ್ಷತ್ರ ಪರಮೇಶ್ವರ ಶ್ರೀ ಮಹಾದೇವ ಶಂಕರದ್ದು ಆಗಿರುತ್ತೆ. ಮುಖ್ಯವಾಗಿ ಶ್ರವಣ ನಕ್ಷತ್ರ ಕಲಿಯುಗ ದೈವ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ನಕ್ಷತ್ರ ಆಗಿರುತ್ತೆ. ಪುನರ್ವಸು ನಕ್ಷತ್ರ ನಾವು ಪ್ರತಿ ವಿಡಿಯೋದಲ್ಲಿ ನೆನೆಸ್ತಾ ಇರುವಂತಹ ಶ್ರೀರಾಮ, ಅಯೋಧ್ಯ ರಾಮ, ಕಲ್ಯಾಣ ರಾಮ, ಕೋದಂಡ ರಾಮನ ನಕ್ಷತ್ರವು ಪುನರ್ವಸು ನಕ್ಷತ್ರವಾಗಿರುತ್ತೆ. ಯಾಕೆ ನಮಗೆ ಈ ಜೀವನದಲ್ಲಿ ಇಷ್ಟು ಕಷ್ಟಗಳು ಅಂದ್ಕೊಳ್ಳುವಂತಹ ವ್ಯಕ್ತಿಗಳಿಗೆ ಈ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಚರಿತೆ ಒಂದು ಅದ್ಭುತ ರೀತಿಯಲ್ಲಿ ನಮಗೆ ಅವರಲ್ಲಿರುವಂತಹ ಶಾಂತ ಸ್ವಭಾವವಾಗಿರಬಹುದು, ಅವರಲ್ಲಿರುವಂತಹ ಧರ್ಮ ನಿರತಿಯಾಗಿರಬಹುದು, ಅವರು ಪಾಲಿಸುವಂತಹ ಪಿತೃವಾಕ್ಯ ಪರಿಪಾಲನೆ ಆಗಿರಬಹುದು, ಹಿರಿಯರಿಗೆ ಕೊಡುವಂತಹ ಈ ಗೌರವವಾಗಿರಬಹುದು, ನಕ್ಷತ್ರದ ಮುಖಾಂತರ ಗುಣ ಸ್ವಭಾವವಾಗಿ ಜಾತಕರಿಗೆ ಸೇರ್ತಾ ಇರುತ್ತೆ. ಈ ಶ್ರೀರಾಮಚಂದ್ರನ ನಕ್ಷತ್ರವಾಗಿರುವಂತಹ ಪುನರ್ವಸು ನಕ್ಷತ್ರದವರಿಗೆ ಮುಖ್ಯವಾಗಿ 4 ಪಾದಗಳಿರುತ್ತೆ. ಅದರಲ್ಲಿ 1, 2, 3 ಈ 3 ಪಾದಗಳು ಮಿಥುನ ರಾಶಿಯಲ್ಲಿ, ಕೊನೆಯ ಪಾದವು ಕಟಕ ರಾಶಿಯಲ್ಲಿ ಬರುತ್ತೆ. ಈ 4 ಕೆಲವೊಂದು ನಕ್ಷತ್ರಗಳಿಗೆ ಹೇಳಿದ್ದೇವೆ ಪಾದಗಳಿಗೆ ದೋಷವಿರುತ್ತೆ ಅಂತ. ಬಟ್ ಅದ್ಭುತವಾಗಿರುವಂತಹ ಪುನರ್ವಸು ನಕ್ಷತ್ರ, ಈ ನಕ್ಷತ್ರದಲ್ಲಿರುವಂತಹ 4 ಪಾದಗಳಿಗೆ ಯಾವ ರೀತಿಯ ದೋಷವೂ ಇರುವುದಿಲ್ಲ. ಎಲ್ಲ ನಕ್ಷತ್ರವೂ ಕೂಡ, ಎಲ್ಲ ಪಾದಗಳು ಕೂಡ ಶುಭವಾಗಿರುತ್ತೆ. ಯಾಕೆಂದರೆ ಇದರ ಅಧಿಪತಿ, ನಕ್ಷತ್ರಕ್ಕೆ ಅಧಿದೇವತೆ ಅಧಿಪತಿ ಗುರು ಆಗಿರುತ್ತಾರೆ. ದೇವಗುರು ಬೃಹಸ್ಪತಿಯ ನಕ್ಷತ್ರ ಆಗಿರೋದರಿಂದ ಪುನರ್ವಸು ನಕ್ಷತ್ರದವರು ಧರ್ಮ, ವಿದ್ಯೆ, ವೈಜ್ಞಾನಿಕ ಜ್ಞಾನ, ಸಂಪನ್ಮೂಲಗಳಿಂದ ಅಭಿವೃದ್ಧಿಗೆ ಬರ್ತಾರೆ. ಅಷ್ಟು ಅದ್ಭುತ ರೀತಿಯಲ್ಲಿ ನಾಲೆಡ್ಜ್ ಅನ್ನೋದಿರುತ್ತೆ. ಇನ್ನು ಎಜುಕೇಷನ್ ಕೂಡ ಉನ್ನತ ಮಟ್ಟದಲ್ಲಿರುತ್ತೆ. ಈ ನಕ್ಷತ್ರದವರಿಗೆ ಮುಖ್ಯವಾಗಿ ಉನ್ನತ ವಿದ್ಯಾಯೋಗ, ಉನ್ನತ ವಿದ್ಯೆಯಲ್ಲಿ ಆಸಕ್ತಿ, ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗುವುದರ ಈ ಪರ್ಸಂಟೇಜ್ ಅನ್ನೋದು ನಾವು ಈ ನಕ್ಷತ್ರದವರಲ್ಲಿ ಕಾಣಬಹುದು. ಯಾಕಂದರೆ ಇವರಲ್ಲಿ ಗುರುವಿನ ಅಂಶ ಅನ್ನೋದು ದೇವಗುರು ಬೃಹಸ್ಪತಿ ಕೊಡುವಂತಹ ನಾಲೆಡ್ಜ್ ಆಗಿರಬಹುದು. ಮತ್ತು ಏಕಸಂತಾಗ್ರಹಿಗಳನ್ನೋರು ಈ ಪುನರ್ವಸು ನಕ್ಷತ್ರದಲ್ಲಿ ನಾವು ಜಾಸ್ತಿ ನೋಡಬಹುದು. ಇವರಲ್ಲಿರುವಂತಹ ಒಂದು ಬಲಹೀನತೆ ಏನಂದರೆ, ಮುಖ್ಯವಾಗಿ ಮನೆಗೆ ಏನಾದರೂ ಬೇಕಾದರೆ, ಮನೆಗೆ ಏನಾದರೂ ವಿಷಯಗಳು ತಾಯಿ ತಂದೆ ಹೇಳಿರುವಂತಹ ವಿಷಯಗಳನ್ನು ಕಿವಿಗೆ ಹಾಕ್ಕೊಳ್ಳಲ್ಲ. ಬಟ್ ಏನಾದರೂ ಹೊರಗಡೆ ಬಂದು ಸಹಾಯ ಅಂತ ಕೇಳಿದ್ರೆ ಅಯ್ಯೋ ತುಂಬ ಅದ್ಭುತ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇರ್ತಾರೆ. ಅದೊಂದು ಗಾದೆ ಇದಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವ ರೀತಿಯಲ್ಲಿ. ಮುಖ್ಯವಾಗಿ ಈ ಹೊರಗಡೆ ಏನಾದರೂ ಸಮಸ್ಯೆಗಳಿದ್ದರೆ, ಹೊರಗಡೆ ಯಾರಾದರೂ ಸಹಾಯ ಅಂತ ಕೇಳಿ ಬಂದರೆ ಮುಂದೆ ನಿಲ್ತಾರೆ. ಬಟ್ ಮನೆ ವಿಷಯಗಳು, ಜವಾಬ್ದಾರಿಗಳಂತ ಬಂದಾಗ ಫಸ್ಟ್ ಹೊರಗಡೆ ಸಮಾಜ ಮುಖ್ಯ, ಹೊರಗಡೆ ಇರುವಂತಹ ವ್ಯಕ್ತಿಗಳು ಮುಖ್ಯ ಅಂತ ಯೋಚನೆ ಮಾಡುವಂತಹ ಒಂದು ಗುಣಲಕ್ಷಣವನ್ನು ಹೊಂದಿರುತ್ತಾರೆ ಈ ಪುನರ್ವಸು ನಕ್ಷತ್ರದವರು. ಒಳ್ಳೆಯ ಏನಾದರೂ ಕೂಡ ಶೀಘ್ರವಾಗಿ ನಿರ್ಧಾರಗಳು ತಗೊಳ್ಳೋದು, ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು ಇತ್ಯಾದಿ ವಿಷಯಗಳು ಇವರು ಮಾಡುವುದಿಲ್ಲ. ಏನೇ ಯೋಚನೆ ಬಂದರೂ ತುಂಬ ಆಳವಾಗಿ ಯೋಚನೆ ಮಾಡಿ ವಿವಿಧ ಮೂಲೆಗಳಿಂದ ಏನಾದರೂ ಇದರಲ್ಲಿ ನೆಗೆಟಿವಿಟಿ ಇದೆಯಾ, ಏನಾದರೂ ಅನೈತಿಕೆ ಇದೆಯಾ, ಅಧರ್ಮ ಇದೆಯಾ, ಪ್ರತಿಯೊಂದು
ವಿಚಕ್ಷಣೆ ಜ್ಞಾನದಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳುವಂತಹ ವ್ಯಕ್ತಿಗಳಾಗಿರ್ತಾರೆ. ಬಟ್ ಅತ್ಯಾಶೆಗೆ ಹೋಗುವುದಿಲ್ಲ. ಇರುವಂತಹ ವಿಷಯಗಳಲ್ಲಿ ಸಂತೃಪ್ತಿಯನ್ನು ಬೆಳೆಸ್ಕೊಳ್ತೆ. ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಮುಖ್ಯವಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಎಷ್ಟಿದ್ರೂ ಸಾಕಾಗೋಲ್ಲ. ಅತ್ಯಾಶೆ, ಇನ್ನೂ ಬಂಗಾರ ಬೇಕು, ಗೋಲ್ಡ್ ಬೇಕು, ಒಡವೆಗಳು ಬೇಕು, ಎಷ್ಟು ಬಂದ್ರೂ ಕೂಡ ಅವರಿಗೆ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ. ಇಲ್ಲದಿರುವಂತಹ ಜೀವನವನ್ನು ಊಹಿಸಿಕೊಂಡು ಅದಕ್ಕೋಸ್ಕರ ಪರದಾಡ್ತಾ ಇರುವಂತಹ ವ್ಯಕ್ತಿಗಳಿರ್ತಾರೆ. ಆದರೆ ಈ ಪುನರ್ವಸು ನಕ್ಷತ್ರದವರು ಇರುವಂತಹ ವಿಷಯಗಳಲ್ಲಿ ಸೌಖ್ಯವನ್ನು ಸಂತೃಪ್ತಿಯನ್ನು ಕಂಡು ಈ ಎಲ್ಲರ ಜೊತೆ ಕೂಡ ಶಾಂತವಾಗಿ ಇರ್ತಾರೆ. ಮುಖ್ಯವಾಗಿ ಪುನರ್ವಸು ನಕ್ಷತ್ರದವರು ಯಾರು ಅಂತ ಹೇಳುವುದಾದರೆ, ಈ ಮನೆಯಲ್ಲಿ ಅಂದರೆ ತವರ ಮನೆಯಲ್ಲಿ ತಾಯಿ ತಂದೆಯನ್ನು ಎಷ್ಟು ಗೌರವಯುತೆಯಿಂದ ಎಷ್ಟು ಪ್ರೀತಿಯಿಂದ ಅನುರಾಗದಿಂದ ನೋಡ್ತಾ ಇರ್ತಾರೋ, ಅವರು ಹೋಗಿರುವಂತಹ ಅತ್ತೆ ಮನೆ ಮಾವನ ಮನೆಯಲ್ಲಿ ಕೂಡ ಈ ಪರ್ಟಿಕ್ಯುಲರ್ ಆಗಿ ಅಷ್ಟೇ ಪ್ರೀತಿಯಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಒಂದು ಫ್ರೆಂಡ್ಲಿ ಸ್ನೇಹಪೂರ್ವಕವಾಗಿ ಈ ಜಾಯಿಂಟ್ ಫ್ಯಾಮಿಲೀಸಲ್ಲಿ ಜಾಸ್ತಿ ಇರ್ತಾರೆ. ಹೆಚ್ಚು ಬಂಧುಗಣವನ್ನು ಇಷ್ಟಪಡ್ತಾ ಇರ್ತಾರೆ. ಈಗೆಲ್ಲ ಬಂದು ಆರ್ಟಿಫಿಷಿಯಲ್ ಲೈಫ್ ಸ್ಟೈಲ್ ಆಗಿದೆ. ಯಾಕಂದರೆ ಅವರಿರಬೇಕು, ಅವರ ಗಂಡ ಮಕ್ಕಳು ಅಷ್ಟೇ, ಈ ರೀತಿ ನ್ಯೂಕ್ಲಿಯರ್ ಆಗಿಬಿಟ್ಟಿದೆ. ಬಟ್ ಇಲ್ಲಿಯವರೆಗೂ ಕೂಡ ಕೆಲವೊಂದು ಕುಟುಂಬಗಳು ಜಾಯಿಂಟ್ ಫ್ಯಾಮಿಲೀಸ್ ಉಳಿದಿದೆ. ಅಂದರೆ ಇಲ್ಲಿಯವರೆಗೂ ಕೂಡ ಅತ್ತೆ ಸೊಸೆ ಒಂದು ತಾಯಿ ಮಗಳ ರೂಪದಲ್ಲಿ ಒಂದು ಅದ್ಭುತ ರೀತಿಯಲ್ಲಿ ಬಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅದಕ್ಕೆ ಪ್ರಧಾನ ಕಾರಣ ಅದರಲ್ಲಿಯೂ ಕೂಡ ಮಿಥುನ ರಾಶಿಯವರಿಗೆ ಆ ತಾಳ್ಮೆ, ಅರ್ಥ ಮಾಡಿಕೊಳ್ಳುವಂತಹ ಗುಣ, ಅಥವಾ ಈ ಕೆಲವೊಂದು ವಿಷಯಗಳಲ್ಲಿ ಅನ್ಯೋನ್ಯತೆ ತೋರಿಸುವಂತಹ ಪ್ರೀತಿ, ಶಾಂತ ತತ್ವ ಇತ್ಯಾದಿ ವಿಷಯಗಳು ಹೆಚ್ಚಾಗಿ ಈ ಪುನರ್ವಸು ನಕ್ಷತ್ರದವರಿಗೆ ಇರುತ್ತೆ. ಇವರ ನಡಿಗೆ ತುಂಬ ವೇಗವಾಗಿರುತ್ತೆ. ಇವನ್ನ ಕ್ಯಾಚ್ ಮಾಡೋದಾಗಲ್ಲ. ಇವ್ರ ಜೊತೆ ಏನಾದರೂ ಎಲ್ಲಿಗಾದರೂ ನಡ್ಕೊಂಡು ಹೋಗುವುದಾದರೆ ಓಡಬೇಕಾಗಿರುತ್ತೆ. ಅಷ್ಟು ಫಾಸ್ಟಾಗಿ ಇವರ ನಡಿಗೆ ಅನ್ನೋದಿರುತ್ತೆ. ಮುಖ್ಯವಾಗಿ ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿರುತ್ತಾರೆ. ನಮ್ಮ ಸಂಪ್ರದಾಯಗಳಿಗೆ ವಿಪರೀತವಾಗಿರುವಂತಹ ಬೆಲೆಯನ್ನು ನೀಡ್ತಾರೆ. ಪೂಜಾದಿ ವ್ರತಗಳನ್ನು ಹೆಚ್ಚು ಮಾಡ್ತಾ ಇರ್ತಾರೆ. ತುಂಬ ವಿಶ್ವಾಸವಾಗಿರುವಂತಹ ವ್ಯಕ್ತಿಗಳು ಅಂತ ಹೇಳಬಹುದು. ಅಂದರೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ, ಪ್ರೀತಿಯಿಂದ ಮಾತಾಡಿದ್ರೆ ಇವರು ಏನೂ ನಿರೀಕ್ಷಿಸುವುದಿಲ್ಲ. ಒಡವೆಗಳು, ದುಡ್ಡು, ಹಣಕಾಸು ಏನೂ ಬೇಕಾಗಿಲ್ಲ. ಬೆಲೆ ಬಾಳುವಂತಹ ಕಾಣಿಕೆಗಳು ಏನೂ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿದ್ರೆ ಅವರಿಗೆ ವಿಶ್ವಾಸವಾಗಿ ಅವರಿಗೆ ಬೇಕಾಗಿರುವಂತಹ ಸೇವೆಗಳನ್ನು ಮಾಡುವಂತಹ ವ್ಯಕ್ತಿಗಳು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುತ್ತಾರೆ. ಅದಕ್ಕೆ ಇವರ ಗಣ ಬಂದು ದೇವರ ಗಣ ಅಂತ ಹೇಳಬಹುದು. ಸಾಕ್ಷಾತ್ ಶ್ರೀರಾಮಚಂದ್ರನ ನಕ್ಷತ್ರ ಆಗಿರುತ್ತೆ. ಮುಖ್ಯವಾಗಿ ಇವರಲ್ಲಿ ಏನಾದರೂ ಸಮಸ್ಯೆಗಳು ಅಂತ ಬಂದರೆ, ಅಥವಾ ಕೆಲವೊಂದು ಗ್ರಹ ದೋಷಗಳು, ಅಥವಾ ಕೆಲವೊಂದು ಗ್ರಹ ದಶೆ ಅಂತರ್ದಶೆಯಲ್ಲಿ ಕೆಲವೊಂದು ಸಮಸ್ಯೆಗಳಂತ ಬಂದಾಗ ಮುಖ್ಯವಾಗಿ ಇವರಿಗೆ ತುಂಬ ಸುಲಭ ರೀತಿಯಲ್ಲಿರುವಂತಹ ಪರಿಹಾರ ಏನಂದರೆ, ಈ ಬನ್ನಿ ಮರ ಅಲ್ಲ, ಕ್ಷಮಿಸಬೇಕು, ಅರಳಿ ಮರ ಹತ್ರ ಪ್ರತಿದಿನ ಬೆಳಗ್ಗೆ ಹೋಗಿಬಿಟ್ಟು ನೀವು ಒಂದು 11 ಪ್ರದಕ್ಷಿಣೆಗಳು ಮಾಡಿ ಅಲ್ಲಿ ಒಂದು ದೀಪಾರಾಧನೆ ಮಾಡಿದರೆ ಅದ್ಭುತ ರೀತಿಯಲ್ಲಿ ಅಶ್ವತ್ಥ ಮರ ಅಂತ ಹೇಳ್ತೀವಲ್ಲ, ಅಶ್ವತ್ಥ ಮರದ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಯಾವುದೇ ರೀತಿ ಗ್ರಹದೋಷ, ಯಾವುದೇ ರೀತಿ ಸಮಸ್ಯೆಗಳು ಇವರ ಜೀವನದಲ್ಲಿ ಅವೆಲ್ಲವೂ ಕೂಡ ಬಗೆಹರಿತಾ ಹೋಗ್ತಾ ಇರುತ್ತೆ. ಗುರು ಅಧಿಪತಿಯಾಗಿರುವಂತಹ ನಕ್ಷತ್ರ ಅಂತಲೇ ಹೇಳಬಹುದು. ಮತ್ತು ಈ 2026ರಲ್ಲಿ ಯಾವ ರೀತಿ ಅನುಕೂಲವಾಗಿದೆ ಪುನರ್ವಸು ಅವರಂತ ಹೇಳುವುದಾದರೆ, ಮುಂಚೆ ಹೇಳಿದಂಗೆ ಇವರಿಗೆ ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಈ ವ್ಯಕ್ತಿಗಳಿಗೆ ಈ ಪರ್ಟಿಕ್ಯುಲರ್ ಆಗಿ 2026 1, 2, 3 ಪಾದಗಳು ಮತ್ತು ಕೊನೆಯದಾಗಿ 4ನೇ ಪದ ಕಟಕ ರಾಶಿಯಲ್ಲಿ ಬರುತ್ತೆ. ಮುಂಚೆ ನಾವು ಮುಂದೆ ಈ 1, 2 ಪಾದಗಳು 3 ಪಾದಗಳು ಮಿಥುನ ರಾಶಿಯಲ್ಲಿ ಬರುವುದರಿಂದ ಈ ಜನವರಿ 1ರಿಂದ ಜೂನ್ 1ನೇ ತಾರೀಕುವರೆಗೆ ಈ ಗುರು ಬಲ ಅನ್ನೋದು ಅಷ್ಟರ ಮಟ್ಟಿಗೆ ಇಲ್ಲ, ಮಿಶ್ರ ಫಲಗಳು ನೀಡ್ತಾ ಇರುತ್ತೆ. ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳನ್ನು, ಹಣಕಾಸಿನ ಸಂಬಂಧಪಟ್ಟಿರುವಂತಹ ಧನ ನಷ್ಟ, ವಿಪರೀತವಾಗಿರುವಂತಹ ಖರ್ಚುಗಳು, ಸಂತಾನದ ವಿಷಯದಲ್ಲಿ ಕೆಲವೊಂದು ತೊಂದರೆಗಳು, ಆತಂಕಗಳು, ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಒಂದು 3 ದಿನ ಚೆನ್ನಾಗಿದ್ದರೆ 4 ದಿನ ಏನೋ ಒಂದು ವಿಷಯವನ್ನು ಕೇಳಿಕೊಂಡು ಅದರ ಬಗ್ಗೆ ಯೋಚನೆ ಮಾಡುತ್ತಾ ಜಗಳ ಮಾಡುತ್ತಾ ಇರುವಂತಹ ಸಂದರ್ಭಗಳು, ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳ ಏರುಪೇರುಗಳನ್ನುವಂತಹ ಸಂದರ್ಭಗಳು,
ಇನ್ನು ಸಂಗಾತಿಗಳ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ಪರ್ಧೆಗಳು ಮತ್ತು ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆಯೂ ಇರುತ್ತೆ. ಈ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ನಿಮ್ಮಲ್ಲಿರುವಂತಹ ಜ್ಞಾನದಿಂದ ನೀವು ಈ ಕೆಲವೊಂದು ಸಮಸ್ಯೆಗಳನ್ನು ಅಥವಾ ಮಾತಿನ ಬಗ್ಗೆ ಗಮನ ಇಟ್ಟು ಪರಿಷ್ಕಾರ ಮಾಡಿಕೊಳ್ಬೇಕಾಗಿರುತ್ತೆ. ನಿಮಗೆ ತುಂಬ ತಾಳ್ಮೆ ಜಾಸ್ತಿ, ಆದ್ದರಿಂದ ಈ ರೀತಿ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅಥವಾ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಹುಡುಕೋದಕ್ಕೆ ನಿಮಗೆ ಸಾಕಷ್ಟು ಈ ಜ್ಞಾನ ಅನ್ನೋದಿರುತ್ತೆ. ಆದ್ದರಿಂದ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ವಿಪರೀತವಾಗಿರುವಂತಹ ಧನಯೋಗ, ವಿಪರೀತವಾಗಿರುವಂತಹ ರಾಜಯೋಗ ಇವರಿಗೆ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೆ ಮುಖ್ಯವಾಗಿ ಈ ಗುರುವಿನ ಬಲ ಅನ್ನೋದು, ಯಾಕಂದರೆ ಸಪ್ತಮ ಮತ್ತು ದಶಮಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಇವರಿಗೆ ಎಕ್ಸಲೆಂಟಾಗಿ ಅನುಕೂಲವಾಗಿರುತ್ತೆ, ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಯಾಕಂದರೆ ಧನ ಕುಟುಂಬ ಸ್ಥಾನಕ್ಕೆ ಆಗಮನ ಮಾಡ್ತಾ ಇರುವಂತಹ ದೇವಗುರು ಬೃಹಸ್ಪತಿ ಇಂದಿನ ದಿನಗಳಲ್ಲಿ ಏನಾದರೂ ಈ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ವಿವಾದಗಳು ಉಂಟಾಗಿರುವುದರಲ್ಲಿ, ಕಲಹಗಳು ಇರುವಂತಹ ಸಂದರ್ಭಗಳಲ್ಲಿ, ಮನಸ್ಪರ್ಧೆಗಳು ಆಗಿರುವಂತಹ ಸಂದರ್ಭಗಳಲ್ಲಿ, ಈ ಸಂದರ್ಭದಲ್ಲಿ ಅತ್ಯಂತ ಅಪರೂಪದಿಂದ ಮತ್ತೆ ಅವರ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಮತ್ತೊಂದು ಹಂತಕ್ಕೆ ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುವಂತಹ, ರಕ್ಷಿಸಿಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾರೆ, ಅದರಲ್ಲಿ ಯಶಸ್ವಿಯಾಗ್ತಾರೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ ವಿವಾಹ ಪ್ರಯತ್ನಗಳು, ಮುಖ್ಯವಾಗಿ ಪುನರ್ವಸು ನಕ್ಷತ್ರದವರಿಗೆ ಈ ಸಂದರ್ಭದಲ್ಲಿ ನೋಡುವುದಾದರೆ ಎಕ್ಸಲೆಂಟಾಗಿ ವಿವಾಹ ಪ್ರಯತ್ನಗಳು ಕೂಡಿ ಬರುವುದಕ್ಕೆ, ಉನ್ನತ ರೀತಿಯಲ್ಲಿ ಇವರಿಗೆ ಉತ್ತಮ ಕುಟುಂಬಗಳಿಂದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಇದು ಇರುತ್ತೆ. ವ್ಯಾಪಾರದಲ್ಲಿ ಅದ್ಭುತ ರೀತಿಯಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಹಣಕಾಸಿನ ಲಾಭಗಳನ್ನು ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಒಂದು 5 ಮಾಸಗಳ ಕಾಲ ಎಕ್ಸಲೆಂಟ್ ರಿಸಲ್ಟ್ ಇರುತ್ತೆ. ಮತ್ತು ನವಂಬರ್ ಡಿಸೆಂಬರ್ ಅಂತ ಬಂದಾಗ ತೃತೀಯ ಧೈರ್ಯ ಪರಾಕ್ರಮ ಸ್ಥಾನಕ್ಕೆ ಬರುವಂತಹ ಆಗಮನ ಮಾಡ್ತಾ ಇರುವಂತಹ ಗುರುಗ್ರಹವು ಬೃಹಸ್ಪತಿಯು ಇವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಇವರ ಮಾತಿಗೆ ಬೆಲೆ ಕಡಿಮೆ ಆಗುವುದಾಗಿರಬಹುದು, ಕೆಲವೊಂದು ವಿಷಯಗಳ ಮೇಲೆ ವಿಪರೀತವಾಗಿ ಖರ್ಚು ಮಾಡುವಂತಹ ಸಂದರ್ಭಗಳಾಗಿರಬಹುದು, ಸಣ್ಣ ಪುಟ್ಟ ವಿಷಯಕ್ಕೆ ಇವರ ಕುಟುಂಬಸ್ಥರ ವರ್ತನೆ ಇವರ ಸ್ವಲ್ಪ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ರೀತಿಯಾಗಿರಬಹುದು. ಸಂತಾನದ ವಿಷಯದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ಆತಂಕವನ್ನು ಮೂಡಿಸುವಂತಹ ಸಂದರ್ಭಗಳಾಗಿರಬಹುದು ಇರಬಹುದು. ದಶಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಲಾಸ್ಟ್ 1 ಇಯರಿಂದ ಈ ಕಂಟಕ ಶನಿ ದೋಷವನ್ನು ನೀಡಿಸ್ತಾ ಇದೆ ಈ 1, 2, 3 ಪಾದಗಳ ಪುನರ್ವಸು ನಕ್ಷತ್ರದ ಮೇಲೆ. ಅಂದರೆ ಕೆಲಸದಲ್ಲಿ ಏನೋ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಏನು ಮಾಡಿದ್ರೂ ಕೂಡ ಯಾಕೆ ಮಾಡ್ತಾ ಇದ್ದೀನಿ ಕೆಲಸ, ನಾನು ಮಾಡಬೇಕಾಗಿತ್ತಾ, ಬೇರೆ ಏನಾದರೂ ಚೂಸ್ ಮಾಡಿಕೊಳ್ಳೋಣ, ಒಂದು ರೀತಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟು ಕಷ್ಟಪಟ್ಟರೂ ಕೂಡ ಪ್ರಯತ್ನಗಳು ವಿಳಂಬತೆ ಅನ್ನೋದು, ಎಷ್ಟು ವಿಷಯಗಳು ನಡೆದ್ರೂ ಕೂಡ ಕಷ್ಟಕ್ಕೆ ತಕ್ಕ ಫಲಗಳು ಸಿಗದೆ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ದಶಮದಲ್ಲಿ ಶನಿ ಪರಮಾತ್ಮ ಇರುವ ಕಾರಣದಿಂದ ನೀವು ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿ ಯಾರಿಗೂ ಅಪ್ಲೈ ಆಗುವಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಿಮಗೆ ಅಪ್ಲೈ ಆಗ್ತಾ ಇರುತ್ತೆ. ಒಂದು ಲೀವ್ ಕೇಳುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ಕೆಲವೊಂದು ಟೈಮ್ಗೆ ಪಂಕ್ಚುವಾಲಿಟಿ ವಿಷಯದಲ್ಲಾಗಿರ್ಬೋದು, ನಿಮ್ಮನ್ನು ಮಾತ್ರ ಯಾಕೆ ನಮ್ಮನ್ನು ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತಹ ಕೆಲವೊಂದು ಸಂದರ್ಭಗಳನ್ನೋದು ಈ ಸಂದರ್ಭದಲ್ಲಿ ಈ ಶನಿ ಪರಮಾತ್ಮನ ಈ ವಿಷಯಗಳಿಂದ ದಶಮ ಕಂಟಕ ಶನಿ ಇರುವುದರಿಂದ ಈ ರೀತಿ ಸಂದರ್ಭಗಳು ಇರುತ್ತೆ. ಇನ್ನು ಭಾಗ್ಯ ಮತ್ತು ಅಷ್ಟಮ ಸ್ಥಾನಕ್ಕೆ ಇದರಲ್ಲಿ ದೀರ್ಘಕಾಲಿಕ ಸಂಚಾರವಾಗಿರುವಂತಹ ರಾಹು ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ, ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು, ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ತಪ್ಪು ದಾರಿ ಹಿಡಿಸುವಂತಹ ಸಂದರ್ಭಗಳು, ಹಣಕಾಸಿನ ವಿಷಯಗಳಲ್ಲಿ, ಕೆಲವೊಂದು ಸಂಬಂಧಗಳ ವಿಷಯಗಳಲ್ಲಿ, ಅಯ್ಯೋ ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಆಪ್ತರು ಅಂತ ಸಹಾಯ ಮಾಡಿದ್ದೇವೆ, ಆದರೆ ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ, ಪಿಕ್ ಮಾಡ್ತಾ ಇಲ್ಲ, ಈ ರೀತಿ ಕೆಲವೊಂದು ಮಾನಸಿಕ ಆತಂಕಗಳು, ಈ ರೀತಿ ಬರಬೇಕಾಗಿರುವ ಅಮೌಂಟ್ ಟೈಮ್ಗೆ ಕರೆಕ್ಟ್ ಬರದೇ ಇರೋದು, ಮುಖ್ಯವಾಗಿ ಈ ನವಂಬರ್ 25ರಿಂದ ರಾಹು ಯಾವಾಗ ಈಗ ಅಷ್ಟಮ ಸ್ಥಾನಕ್ಕೆ ಬರ್ತಾರೋ ಸೊ ಆ ಟೈಮಲ್ಲಿ ಸ್ವಲ್ಪ ವಾಹನ ಅಪಘಾತಗಳು, ಪೆಟ್ಟುಗಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುವುದರಿಂದ ಮುಂಜಾಗ್ರತೆ ಕ್ರಮಗಳಿಂದ ವಾಹನವನ್ನು ಚಲಾಯಿಸೋದು, ಈ ಹೆಲ್ಮೆಟ್ ಧಾರಣೆ, ಫೋನ್ ಮಾತಾಡ್ತಾ ವಾಹನ ಚಲಾಯಿಸೋದಾಗಿರ್ಬೋದು, ಸೀಟ್ ಬೆಲ್ಟ್ ಇಲ್ಲದೆ ವಾಹನ ಚಲಾಯಿಸೋದಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತೆ. ಇನ್ನು ತೃತೀಯ ದ್ವಿತೀಯ ಸ್ಥಾನದಲ್ಲಿರುವಂತಹ ಕೇತು ನಿಮಗೆ ಈ ವರ್ಷ ಅದ್ಭುತ ರೀತಿಯಲ್ಲಿ ಪುಣ್ಯಕ್ಷೇತ್ರ ಸಂದರ್ಶನಗಳಾಗಿರ್ಬೋದು, ದೈವ ಕ್ಷೇತ್ರಗಳಲ್ಲಿ ಸಂದರ್ಶನಗಳಾಗಿರ್ಬೋದು, ಮನೆಯಲ್ಲಿ ಕೆಲವೊಂದು ಹೋಮಾದಿ ವಿಷಯಗಳು, ವ್ರತಗಳು ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ.
ಆದರೆ ಹೇಳಿದ್ದೆ ನಾನು, ಅಂದರೆ ಜನವರಿ 1ರಿಂದ ಜೂನ್ 1ರವರೆಗೂ ಪರ್ಟಿಕ್ಯುಲರ್ ಆಗಿ ನಿಮಗೆ ಕೆಲವೊಂದು ಲಗ್ನದಲ್ಲೇ ಗುರು ಇರುವುದರಿಂದ ಅಷ್ಟೊಂದು ಅನುಕೂಲ. ಆದರೆ ರವಿ ಅದ್ಭುತ ರೀತಿಯಲ್ಲಿ ನಿಮಗೆ ಯೋಗಕಾರಕನಾಗಿರುತ್ತಾರೆ. ಮಾರ್ಚ್ 17ರಿಂದ ಮೇ 17ರವರೆಗೂ ಕೂಡ ದಶಮ ಏಕಾದಶ ಸ್ಥಾನಗಳಲ್ಲಿ ಒಂದು ಉನ್ನತ ರೀತಿಯಲ್ಲಿ ಹುದ್ದೆ, ಉತ್ತಮ ರೀತಿಯಲ್ಲಿ ಉದ್ಯೋಗ ಅವಕಾಶಗಳನ್ನು ಕೊಡುವುದಕ್ಕೆ, ಉತ್ತಮ ರೀತಿಯಲ್ಲಿ ಧನಾಗಮನ ಪಡೆಯೋದಕ್ಕೆ, ವಿವಿಧ ಮಾರ್ಗಗಳ ಮುಖಾಂತರ ಅನುಕೂಲತೆಯನ್ನು ಪಡೆಯೋದಕ್ಕೆ ತುಂಬ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಅದೇ ರೀತಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರ ತಾರೀಕುವರೆಗೂ ತೃತೀಯ ಸ್ಥಾನದಲ್ಲಿ ರವಿ ಯೋಗಕಾರಕನಾಗಿರುತ್ತಾರೆ. ಅದೇ ರೀತಿ ನವಂಬರ್ ಡಿಸೆಂಬರ್ ಮಧ್ಯದಲ್ಲಿಯೂ ಕೂಡ ರವಿ 6ನೇ ಮನೆಯಲ್ಲಿ ಎಷ್ಟೇ ಕಾಂಪಿಟೀಟರ್ಸ್ ಇದ್ರೂ ಕೂಡ ನಿಮ್ಮದೇ ಜಯ ಅನ್ನುವ ರೀತಿಯಲ್ಲಿ ಕೆಲವೊಂದು ಸಾಲಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಕಟಕ ರಾಶಿಯಲ್ಲಿ ಬರುವಂತಹ ಕೊನೆಯ ಪಾದ, 4ನೇ ಪದ, ಈ ಪುನರ್ವಸು ನಕ್ಷತ್ರದವರೆಗೆ ನಾವು ನೋಡುವುದಾದರೆ ಈವರೆಗೆ 12 ಲಗ್ನ ಮತ್ತು ದ್ವಿತೀಯ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ಮುಖ್ಯವಾಗಿ 12ನೇ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ 4ನೇ ಪಾದದವರೆಗೆ ಈ ವರ್ಷ ಸ್ವಲ್ಪ ಗುರುಬಲ ಕಮ್ಮಿನೇ ಅಂತ ಹೇಳ್ಬೋದು. ಯಾಕಂದರೆ ಇವರು ಗುರುಬಲಗೋಸ್ಕರ ನವಂಬರ್ ಡಿಸೆಂಬರ್ವರೆಗೂ ಕಾಯಬೇಕಾಗಿರುತ್ತೆ. ಅಲ್ಲಿವರೆಗೂ ಕೂಡ ಇವರಿಗೆ ಈ ಗೋಚಾರದಿಂದ ನೋಡುವಾಗ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ವೈಯಕ್ತಿಕ ಜಾತಕ ಈಸ್ ಡಿಫ್ರೆಂಟ್ ಆ್ಯಂಡ್ ಗೋಚಾರ ಫಲಗಳು ಈಸ್ ಡಿಫ್ರೆಂಟ್. ಸೊ ಆದ್ದರಿಂದ ಈ ಗೋಚಾರದಿಂದ ನೋಡುವಾಗ ಜನವರಿ 1ರಿಂದ ಜೂನ್ 1ರವರೆಗೂ 12th ಹೌಸಲ್ಲಿ ವ್ಯಯ ಸ್ಥಾನದಲ್ಲಿ ಗುರು ವಿಪರೀತವಾಗಿರುವಂತಹ ಹಣಕಾಸಿನ ಖರ್ಚುಗಳು ಅನ್ನೋದು ಶುಭ ಕಾರ್ಯಗಳಿಗೋಸ್ಕರ, ಗೃಹ ನಿರ್ಮಾಣಕ್ಕೋಸ್ಕರ, ವಾಹನಗಳನ್ನು ಮತ್ತು ಹೊಸ ವಾಹನಗಳನ್ನು ಅಥವಾ ಇರುವಂತಹ ವಾಹನಗಳನ್ನು ರಿಪೇರಿ ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ಮನೆ ಆಲ್ಟ್ರೇಷನ್ ಮಾಡುವಂತಹ ವಿಷಯಗಳಾಗಿರ್ಬೋದು, ಕೆಲವೊಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಮನಸ್ಪರ್ಧೆಗಳು ಬರೋದಾಗಿರ್ಬೋದು, ನೀವು ವ್ಯಾಪಾರ ವಿಷಯಗಳಲ್ಲಿ ಕುಟುಂಬದಲ್ಲಿ ಏನಾದರೂ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಸ್ವಲ್ಪ ಮನಸ್ಪರ್ಧೆಗಳು ಬರೋದಕ್ಕೆ, ನೀವು ಮಾಡುವಂತಹ ಪ್ರೊಫೆಷನ್ಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಆತಂಕಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ನಿಮಗೆ ಸ್ವಲ್ಪ ಭಾವೋದ್ವೇಗಗಳು ಅನ್ನೋದು ಜಾಸ್ತಿ ಇರುತ್ತೆ. ಅದೇ ರೀತಿ ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಕೂಡ ಈ 4ನೇ ಪಾದದವರೆಗೆ ಜನ್ಮದಲ್ಲಿ ಗುರು ಬರ್ತಾರೆ. ಆದ್ದರಿಂದ ಸ್ವಲ್ಪ ಆತಂಕಗಳು, ಫ್ರಸ್ಟ್ರೇಷನ್ ಜಾಸ್ತಿ ಇರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಬ್ರೇಕಪ್ಸು ಇನ್ನೋದಿರುತ್ತೆ. ಈ ಸಂತಾನದ ವಿಷಯದಲ್ಲಿ ಅಥವಾ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡುವಂತಹ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಸ್ತ್ರೀಯರು ಈ ದೂರ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳು ಅಥವಾ ತೂಕವನ್ನು ಎತ್ತುವಂತಹ ಕೆಲಸ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಗರ್ಭಧಾರಣೆಯಲ್ಲಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಯೂ ಇರುತ್ತೆ. ಅಂದರೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಎಷ್ಟು ಕಷ್ಟಪಟ್ಟರೂ ಕೂಡ ಅಂದ್ಕೊಂಡಿರುವಷ್ಟು ಲಾಭಗಳನ್ನು ಪಡೆಯದೆ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ವಿದೇಶಿ ಯೋಗ ಅದ್ಭುತ ರೀತಿಯಲ್ಲಿ ಕೂಡಿ ಬರುತ್ತೆ. 1, 2, 3 ಪಾದಗಳು 4ನೇ ಪಾದದವರೆಗೆ ಈ ವರ್ಷದಲ್ಲಿ ಅದ್ಭುತ ರೀತಿಯಲ್ಲಿ ಏನೋ ಒಂದು ರೀತಿ ಅನುಕೂಲತೆ ಇದೆ. ಅಂದರೆ ವಿದೇಶಿ ಪ್ರಯತ್ನಗಳು, ವಿದ್ಯಾ ಉದ್ಯೋಗ ವ್ಯಾಪಾರ ಪ್ರಯತ್ನಗಳ ಮೇಲೆ ನೀವು ವಿದೇಶಿ ಪ್ರಯತ್ನಗಳು ಮಾಡ್ತಾ ಇದ್ದರೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಇನ್ನು ನವಂಬರ್ ಡಿಸೆಂಬರಲ್ಲಿ ದ್ವಿತೀಯ ಸ್ಥಾನಕ್ಕೆ ಬರುವಂತಹ ಗುರು ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾ ಇರ್ತಾರೆ. ಆ 2 ತಿಂಗಳೆಲ್ಲ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ 4ನೇ ಪಾದದವರೆಗೆ ಈ ಸಾಲ ಬಾಧೆಗಳಿಂದ ವಿಮುಕ್ತರಾಗುವುದಾಗಿರಬಹುದು, ನಿಮ್ಮ ವಿದ್ಯಾಭ್ಯಾಸದಲ್ಲಿ ವೃದ್ಧಿಯನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು, ಹಣಕಾಸಿನ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ವಿಪರೀತವಾಗಿರುವಂತಹ ಧನಲಾಭವನ್ನು ಉಂಟು ಮಾಡುವಂತಹ, ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಎಕ್ಸ್ಟ್ರಾಕ್ಟೇಷನ್ ಆಗುವುದರಿಂದ ಉಚ್ಚ ಸ್ಥಿತಿಗೆ ಕಟಕ ರಾಶಿಯಲ್ಲಿ ಬರುವಂತಹ ಕಾರಣದಿಂದ ಈ ನಿಮಗೆ ಎಕ್ಸಲೆಂಟ್ ರಿಸಲ್ಟ್ಸು ಗುರುವಿನಿಂದ ಇರ್ತಾರೆ. ಅಂದರೆ ಈ ಕೊನೆ 2 ತಿಂಗಳು ಏನಪ್ಪ ಅಂದರೆ ಎಲ್ಲಿ ನೀವು ಸೋತಿದ್ದೀರೋ ಅಲ್ಲೇ ನೀವು ಗೆಲ್ಲೋದಕ್ಕೆ, ಎಲ್ಲಿ ನೀವು ಕಳ್ಕೊಂಡಿದ್ದೀರೋ ಮತ್ತು ಅದೇ ಸ್ಥಾನದಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಎಲ್ಲಿ ಅವಮಾನಗಳಾಗಿದೆಯೋ ಅಂತಹ ವ್ಯಕ್ತಿಗಳ ಮುಖಾಂತರ ಶಹಬಾಷ್ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ಅದ್ಭುತ ರೀತಿಯಲ್ಲಿ ಒಂದು ಮನ್ನಣೆ ಸಿಗೋದಕ್ಕೆ ಇರುತ್ತೆ. ಸೊ ಆದ್ದರಿಂದ ಒಟ್ಟಾಗಿ ಶನಿ ಪರಮಾತ್ಮ 4ನೇ ಪಾದದವರೆಗೆ ಭಾಗ್ಯದಲ್ಲಿ ಶನಿ ಪರಮಾತ್ಮ ಇರುತ್ತೆ. ಒಳ್ಳೆಯ ಅವಕಾಶಗಳು ಬರುತ್ತೆ. ಅದೇ ರೀತಿ ನಿಮ್ಮ ಸ್ಥಿತಿಯನ್ನು ಅಥವಾ ಈ ಅವಕಾಶಗಳ ಮುಖಾಂತರ ಗೌರವ ಹುದ್ದೆಯನ್ನು ಪಡೆಯೋದಕ್ಕೆ, ಒಳ್ಳೆಯ ಅಧಿಕಾರ ಅಥವಾ ಪ್ರಮೋಷನ್ಸ್ ಪಡೆಯೋದಕ್ಕೆ ಶನಿ ಪರಮಾತ್ಮ ಭಾಗ್ಯದಲ್ಲಿ ಅನುಕೂಲವಾಗಿ ಇರ್ತೀರ. ಅವಕಾಶಗಳು ಅದೇ ರೀತಿ ಇರುತ್ತೆ. ಅದೇ ರೀತಿ ಪ್ರಯತ್ನಗಳು ಮಾಡಬೇಕಾಗಿರುತ್ತೆ. ಇನ್ನು ರಾಹು ಸಂಚಾರ 4ನೇ ಪಾದದವರೆಗೆ ಅಷ್ಟಮ ಸಪ್ತಮ ಸ್ಥಾನದಲ್ಲಿ ಇದ್ದು ತುಂಬ ಅನುಕೂಲವಾಗಿ ಇರ್ತಾರೆ. ಇನ್ನು ಕೇತು ಅಷ್ಟೊಂದು ಅನುಕೂಲವಾಗಿಲ್ಲ.
ಸ್ವಲ್ಪ ವಾಹನ ಅಪಘಾತಗಳು, ಆಂಗ್ಸೈಟಿ, ಮಾನಸಿಕ ಆತಂಕ, ಎಷ್ಟು ಕೆಲಸ ಮಾಡಿದ್ರೂ ಸ್ವಲ್ಪ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ಸೊ ಕೇತುವಿಗೆ ಸಂಬಂಧಪಟ್ಟಿರುವಂತಹ ಮಹಾಗಣಪತಿ ಆರಾಧನೆ 4ನೇ ಪಾದದವರು ಪ್ರತಿ ಮಂಗಳವಾರ ಗಣಪತಿಗೆ ಗರಿಕೆಯಿಂದ ಪೂಜೆ ಮಾಡುವುದಾಗಿರಬಹುದು. ಗಣಪತಿಗೆ, ಶ್ರೀ ಮಹಾಗಣಪತಿಗೆ ನೈವೇದ್ಯವಾಗಿ ಈ ಕೆಲವೊಂದು ಆಹಾರ ಪದಾರ್ಥಗಳನ್ನು, ಸಿಹಿ ಪದಾರ್ಥಗಳನ್ನು ಆಹಾರ ಪದಾರ್ಥಗಳಾಗಿ ನೀಡಿ ಆ ಪ್ರಸಾದವನ್ನು ಭಕ್ತಾದಿಗಳಿಗೆ ಹಂಚುವುದರಿಂದ ಸಂಕಷ್ಟಾರಿ ಚತುರ್ಥಿಯಂದು ತಾವು ಈ ಏಕಭುಕ್ತ ಉಪವಾಸ ಅಥವಾ ಉಪವಾಸ ಇತ್ಯಾದಿ ವಿಷಯಗಳಿಂದ 4ನೇ ಪಾದದವರು ಆ ಶ್ರೀ ಮಹಾಗಣಪತಿಯ ಆಶೀಸ್ಸುಗಳನ್ನು ಪಡೆಯಬಹುದು ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.